ಹಲೋ ನಮಸ್ಕಾರ. ಈ ಒಂದು ವಿಡಿಯೋ ನಾವು ಒನ್ಸ್ ಅಪಾನ್ ಅ ಟೈಮ್ ಅನ್ನೋ ಒಂದು ಪೋಯಮ್ನ ನೋಡೋಣ. ಅದನ್ನು ಬರೆದಿದ್ದು ಯಾರಪ್ಪ ಅಂತಂದ್ರೆ ಗ್ಯಾಬ್ರಿಯಲ್ ಓಕಾರಾ. ಸೊ ಗ್ಯಾಬ್ರಿಯಲ್ ಓಕಾರಾಸ್ ಒನ್ಸ್ ಅಪಾನ್ ಅ ಟೈಮ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಪೋಯಮ್ ಲೆಟ್ ಅಸ್ ಸಿ ಅಬೌಟ್ ದಿ ಪೋಯೆಟ್. ಪೋಯಮ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೋಯೆಟ್ ಬಗ್ಗೆ ತಿಳ್ಕೊಳ್ಳೋ ಸ್ವಲ್ಪ, ಯಾಕಂದ್ರೆ ಇಂಟ್ರೊಡಕ್ಷನ್ ಒಳಗೆ ನೀವು ಪೋಯೆಟ್ ಬಗ್ಗೆ ಬರಿಬೇಕು. ಮೊದಲಿಗೆ ಎಸ್, ಗ್ಯಾಬ್ರಿಯಲ್ ಓಕಾರಾ ವಾಸ್ ಅ ರಿನೌಂಡ್ Nigerian poet and novelist, often regarded as one of Africa's most significant literary figures. Born in Bumodi, Nigeria, he is celebrated for his ability to blend traditional African culture and modern themes, creating works that are both deeply rooted in his heritage and universally resonant. So Gabriel Okara ಅವರು ಎಲ್ಲಿನ ಪೋಯೆಟ್ ಪಾ ಅಂತಂದ್ರೆ ನೈಜೀರಿಯಾ ಒಬ್ಬ ಪೋಯೆಟ್ ಇವರು. ಓಕೆ, ಅವರು ಎಲ್ಲಿಂದ ಹುಟ್ಟಿದಾರಪ್ಪ ಅಂತಂದ್ರೆ ಬೊಮೋಡಿ, ನೈಜೀರಿಯಾ. ಸೊ ಇವ್ರು ಏನಪ್ಪ ಅಂತಂದ್ರೆ ಬ್ಲೆಂಡ್ ಮಾಡ್ತಾರೆ. ಬ್ಲೆಂಡ್ ಅಂದ್ರೆ ಏನು? ಮಿಕ್ಸ್ಚರ್ ಆಫ್ ಟೂ ಥಿಂಗ್ಸ್, ಸ್ಪೆಷಲಿ ಆಫ್ರಿಕನ್ ಕಲ್ಚರ್ ಮತ್ತು ಮಾಡರ್ನ್ ಥೀಮ್ಸ್. ಸೊ ಇತ್ತಿತ್ತಲಾಗ ಬರುವಂಥ ಯಾವ್ಯಾವ ಥೀಮ್ಸ್ ಅದಾವ ಆ ಥೀಮ್ಗಳನ್ನು ಮತ್ತು ಆಫ್ರಿಕನ್ ಕಲ್ಚರ್ ಜೊತೆಗೆ ಆಫ್ರಿಕನ್ ಸಂಸ್ಕೃತಿ ಜೊತೆಗೆ ಮಿಕ್ಸ್ ಮಾಡಿ ಒಂದು ಕವನಗಳನ್ನು ಬರೀತಾರೆ. ಓಕೆ, ನೆಕ್ಸ್ಟ್, he is celebrated for his ability to blend traditional African culture with modern themes, creating works that are both deeply rooted in his heritage and universally resonant. ಸೊ ಅವ್ರು ಏನಪ್ಪ ಅಂತಂದ್ರೆ ತಮ್ಮ ಆಫ್ರಿಕನ್ ಕಲ್ಚರ್ನು ಕೂಡ ಮತ್ತು ಮಾಡರ್ನ್ ಥೀಮ್ಸ್ ಎರಡೂದ್ರ ಬಗ್ಗೆ ಅವ್ರು ಏನಪ್ಪ ಅಂತಂದ್ರೆ ಒಂದು ಮಿಕ್ಸ್ ಮಾಡಿ ಕವನಗಳನ್ನ ಬರೀತಾರೆ. ಆಮೇಲೆ ಪರ್ಟಿಕ್ಯುಲರ್ ಪೋಯಮ್ಸ್ ಏನದಪ್ಪ ಅಂತಂದ್ರೆ ಡೀಪ್ಲಿ ರೂಟೆಡ್ ಇನ್ ಹೀಸ್ ಹೆರಿಟೇಜ್ ಆ್ಯಂಡ್ ಯೂನಿವರ್ಸಲ್ ರೆಸೊನೆಂಟ್. ಸೊ ಅವರ ಒಂದು ಸಂಪ್ರದಾಯ ಹೆಂಗೆ ಬಂದೈತಿ, ಅವರ ಒಂದು ಸಂಸ್ಕೃತಿ ಹೆಂಗೆ ಬಂದಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಡೀಪ್ ಆಗಿ ಬರೆದಿರ್ತಾರೆ ಅವರ ಒಂದು ಕವನದೊಳಗೆ. ನಾವು ಅದನ್ನು ನೋಡ್ಬೋದು. ಇದಷ್ಟು ಅವ್ರದ್ದು ಏನಪ್ಪ ಅಂತಂದ್ರೆ ವಿಶೇಷತೆಗಳು. ಎಸ್, ಇಟ್ ಈಸ್ ಆಲ್ ಅಬೌಟ್ ಗ್ಯಾಬ್ರಿಯಲ್ ಓಕಾರಾ. ಸ್ವಲ್ಪ ನಿಮ್ಗೆ ಎಷ್ಟು ನೆನಪು ಬರ್ತಿದ್ದು ಅಷ್ಟನ್ನು ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ ಎಕ್ಸಾಮ್ ಒಳಗೆ ಬರಿಬೋದು. ಇನ್ನು ಅಬೌಟ್ ದ ಪೋಯಮ್, ಐಸ್ ಬ್ರೇಕಿಂಗ್ ಅಂತ ಹೇಳ್ಬೋದು. ಇಡೀ ಕವನದೊಳಗೆ ಏನೈತಿ ಲೈನ್ ಬೈ ಲೈನ್ ಅಂತೂ ನಿಮ್ಗೆ ನೆಕ್ಸ್ಟ್ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನೆನ್ಪಿಡ್ಕೋರಿ, ಸಮ್ರಿನೂ ಐತಿ, ಥೀಮ್ಸ್ನೂ ಅದಾವ, ಆಮೇಲೆ ಲೈನ್ ಬೈ ಲೈನ್ ಎಕ್ಸ್ಪ್ಲೇನು ಮಾಡೇನೆ. ಸಮ್ರಿ ಮತ್ತು ಮುಂದಿನ ಏನಪ್ಪ ಅಂತಂದ್ರೆ ಈ ಥೀಮ್ಸ್ಗಳನ್ನು ನೀವು ಅದನ್ನು ಸ್ಕ್ರೀನ್ಶಾಟ್ ತೊಗೋಬೋದು. ಅದರ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮೊದಲು ಕೇಳ್ರಿ. ಮೊದಲಿಗೆ ಪೋಯಮ್ ಬಗ್ಗೆ ನೋಡೋಣ. Gabriel Okara's poem Once Upon a Time is a reflective and poignant piece that critiques the loss of innocence and authenticity in modern life. It explores themes of cultural change, hypocrisy, and the yearning for genuine human connections. ಸೊ ಒನ್ಸ್ ಅಪಾನ್ ಅ ಟೈಮ್ ಈ ಒಂದು ಟೈಟಲನ್ನು ನಮ್ಗೆ ಏನು ಸಜೆಸ್ಟ್ ಮಾಡ್ಬೇಕಂತಂದ್ರೆ, ಯಾವಾಗೋ ಒಂದು ಸರ್ತಿ ಒನ್ಸ್ ಅಪಾನ್ ಅ ಟೈಮ್ ಯಾವಾಗೋ ಒಂದು ಕಳೆದಂಥ ಒಂದು ದಿನಗಳನ್ನು ಅವರು ಏನು ಮಾಡದಾರ ನೆನಪು ಮಾಡ್ಕೊಳತ್ತಾರ. ಈ ನೋಡ್ರಿ, ಒನ್ಸ್ ಅಪಾನ್ ಅ ಟೈಮ್ ಈಸ್ ಅ ರಿಫ್ಲೆಕ್ಟಿವ್ ಪ್ಯಾಗ್ನೆಂಟ್ ಪೀಸ್ ದ್ಯಾಟ್ ಕ್ರಿಟಿಕ್ಸ್ ದ ಲಾಸ್ ಆಫ್ ಇನ್ನೋಸೆನ್ಸ್ ಆ್ಯಂಡ್ ಅಥೆಂಟಿಸಿಟಿ ಇನ್ ದ ಮಾಡರ್ನ್ ಲೈಫ್. ಸೊ ಎದ್ರ ಬಗ್ಗೆ ಹೇಳ್ತಿದ್ದಪ್ಪ ಅಂದ್ರೆ ನಾವೇನೆಲ್ಲ ಕಳ್ಕೊಂಡೇವಿ ನಮ್ಮ ಇನ್ನೋಸೆನ್ಸ್ ಮತ್ತು ಅಥೆಂಟಿಸಿಟಿ ಆಫ್ ಮಾಡರ್ನ್ ಲೈಫ್. ನಾವೆಲ್ಲ ಏನಿಗೆಪ್ಪ ಅಂತಂದ್ರೆ ಈ ಮಾಡರ್ನಿಟಿ ಕಡೆಗೆ ಬಹಳಷ್ಟು ಹೊಂದಿದ್ದೀವಿ. ಟೆಕ್ನಾಲಜಿ ಆಗಿರ್ಬೋದು ಅಥವಾ ಮಾಡರ್ನ್ ಲೈಫ್, ಈ ವೇಗದಿಂದ ಏನು ಚಲ್ಸ ಇದ್ದಲ್ರಿ ಈ ಲೈಫ್, ನಾವು ಅದ್ರ ಕಡೆ ಬಹಳಷ್ಟು ನಮ್ಮ ಒಲವನ್ನು ತೋರಿಸೋದೀವಿ. ನಾವು ಎದ್ರ ಕಡೆ ಹೊಂಟಿಲ್ಲಪ್ಪ ಅಂತಂದ್ರೆ ನಮ್ಮ ಒಂದು ಇನ್ನೋಸೆನ್ಸ್, ನಮ್ಮ ಮುಗ್ಧತೆಯನ್ನು ಕಳ್ಕೊಂಡು ನಾವೇನಪ್ಪ ಅಂತಂದ್ರೆ ಮಾಡರ್ನಿಟಿ ಕಡೆ ಹೊಂಟೇವಿ ಅನ್ನೋದ್ರ ಬಗ್ಗೆನ ಒಂದು ಇಡೀ ಪೋಯಮ್ ಯಾವುದು ಒನ್ಸ್ ಅಪಾನ್ ಅ ಟೈಮ್ ಅನ್ನೋ ಒಂದು ಪೋಯಮ್ ಒಳಗೆ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಇಟ್ ಎಕ್ಸ್ಪ್ಲೋರ್ಸ್ ಥೀಮ್ಸ್ ಆಫ್ ಕಲ್ಚರಲ್ ಚೇಂಜ್, ಹೈಪೋಕ್ರಸಿ ಆ್ಯಂಡ್ ಇಯರ್ನಿಂಗ್ ಫಾರ್ ಜೆನ್ಯೂನ್ ಹ್ಯೂಮನ್ ಕನೆಕ್ಷನ್ಸ್. ಸೊ ಏನಪ್ಪ ಅಂತಂದ್ರೆ ಕಲ್ಚರಲ್ಲಿ ಹೆಂಗೆ ಚೇಂಜ್ ಆಗೈತಿ, ಮನುಷ್ಯ ಎಷ್ಟು ಮಾಡರ್ನ್ ಆಗ್ತಾನೋ ಅಷ್ಟು ಒಂದು ಕಲ್ಚರ್ನು ಚೇಂಜ್ ಆಗ್ತೈತಿ. ಹೈಪೋಕ್ರಸಿ ಆ್ಯಂಡ್ ದ ಇಯರ್ನಿಂಗ್ ಫಾರ್ ಜೆನ್ಯೂನ್ ಹ್ಯೂಮನ್ ಕನೆಕ್ಷನ್ಸ್. ನಾವು ಏನಪ್ಪ ಅಂತಂದ್ರೆ ಬಹಳಷ್ಟು ಒಂದು ಬದಲಾವಣೆಗಳಾಗಿರ್ಬೋದು ಅಥವಾ ಹ್ಯೂಮನ್ ಕನೆಕ್ಷನ್ಸನ್ನು ಮರ್ತಿದ್ದೇವೆ. ಸೊ ಮನುಷ್ಯರು ಮೊದಲು ಎಷ್ಟು ಕನೆಕ್ಟೆಡ್ ಇದ್ರು ನೋಡ್ರಿ. ನಾವೆಷ್ಟು ದೊಡ್ಡವ್ರು ಹಾಕೊಂತ ಹೋಗ್ತೇವೆ ಅಷ್ಟು ನಮ್ಮೊಳಗೆ ಮುಗ್ಧತೆ ಅಂತೂ ಕಮ್ಮಿ ಆಗ್ತೈತಿ. ಹಂಗನ ನಾವೆಷ್ಟು ಮಾಡರ್ನ್ ಆಗ್ತೇವೋ ಅಷ್ಟು ನಮ್ಮೊಳಗೆ ಏನಪ್ಪ ಅಂತಂದ್ರೆ ಇನ್ನೋಸೆನ್ಸ್ ಏನಂತ ಅಂತೇವಲ್ಲ ನಾವು, ಅದು ಕಮ್ಮಿ ಹಾಕೊಂತಾನೆ ಹೋಗ್ತೈತೆ ಅನ್ನೋದ್ರ ಬಗ್ಗೆ ಒಂದು ಇಡೀ ಪೋಯಮ್ ಒಳಗೆ ಹೇಳ್ತಾರೆ. ಸೊ ಅದ ಒಂದು ಪೋಯಮ್ನ ಥೀಮ್ ರೀಲ್ ನೆನ್ಪಿಡ್ಕೋರಿ, ಒನ್ಸ್ ಅಪಾನ್ ಅ ಟೈಮ್. ಯಾವಾಗೋ ಒಂದ್ಸತಿ ಅವ್ರು ಏನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ರು, ಆಮೇಲೆ ಅದ ಎಕ್ಸ್ಪೀರಿಯನ್ಸ್ ಈಗ ಹೆಂಗೆ ಆಗೈತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಹಿ ಲ್ಯಾಮೆಂಟ್ಸ್ ದ ಲಾಸ್ಟ್ ಇನ್ನೋಸೆನ್ಸ್ ಆಫ್ ಯೂತ್. ಸೊ ಅವರು ಯೂತ್ ಒಳಗಿದ್ದಾಗ ಅಂದ್ರೆ ಅವರು ಹೆಂಗಿದ್ದಾಗ ಅವರಲ್ಲಿ ಏನೋ ಮುಗ್ದತೆ ಇದ್ಲ ಅದನ್ನು ಕಳ್ಕೊಂಡಿದ್ರ ಬಗ್ಗೆ ದುಃಖನ ವ್ಯಕ್ತಪಡಿಸ್ತಾರೆ. ಲ್ಯಾಮೆಂಟ್ ಅಂದ್ರೆ ಏನು? ದುಃಖನ ವ್ಯಕ್ತಪಡಿಸ್ತಾರೆ ಅವರು. ಇನ್ ಇಟ್ ಹಿ ಕಂಡೆಮ್ಸ್ ದ ಹೈಪೋಕ್ರಸಿ ಆಫ್ ಅಡಲ್ಟ್ಸ್ hemmed in the constrained by rules and conventions, adopting masks for different occasions, for lying, cheating and betraying, whereas childhood is portrayed
ಆಸ್ ಅ ಟೈಮ್ ಆಫ್ ಆನೆಸ್ಟ್ ಲಾಫ್ಟರ್ ಆ್ಯಂಡ್ ಸ್ಪಾಂಟನಿಟಿ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಮಾಡರ್ನ್ ಒಳಗೆ ಏನಾಗ್ಯಪ್ಪ ಅಂದ್ರೆ ಎಲ್ಲನೂ ನಮ್ಮ ಇನ್ನೋಸೆನ್ಸನ್ನ ಕಳ್ಕೊಂಡ್ಬಿಟ್ಟೇವಿ. ಹಂಗೆ ಈ ದೊಡ್ಡವರಾಗಿ ನಾವೇನು ಮಾಡ್ಯಪ್ಪ ಅಂತಂದ್ರೆ ನಮ್ಮೊಳಗೆ ಏನು ಬದಲಾವಣೆಗಳಾಗ್ಯಾವ ಬಿಕಾಸ್ ಆಫ್ ರೂಲ್ಸ್. ನಮ್ಮಲ್ಲಿ ನಾವು ಒಂದಿಷ್ಟು ಹಾಕೊಂಡಿರೋಂಥ ರೂಲ್ಸ್ ಆಗಿರ್ಬೋದು, ಅಥವಾ ನಾವೇನಪ್ಪ ಅಂತಂದ್ರೆ ಮುಖವಾಡಗಳನ್ನು ಹಾಕೊಂಡಿರ್ತೇವೆ. ನಾವು ಈಗ ಯಾರ ಮುಂದೆ ಏನು ನನ್ನ ಫ್ರೆಂಡ್ ಅದೀಪ ಅಂತಂದ್ರೆ ತೋರಿಸ್ಬೇಕಂದ್ರೆ ಮ್ಯಾಲಿನ ಮೇಲೆ ಜೊತೆ ಹೊರತಾಗಿ ಅಗದಿ ಮನಸ್ಸಲ್ಲಿ ನಾವು ಯಾರಿಗೂ ಈ ಫ್ರೆಂಡ್ ಅನ್ನಂಗಿಲ್ಲ, ಅಥವಾ ಇರ್ಬೋದು ಭಾಳ ರೇರ್ ಕೇಸಸ್ ಒಳಗೆ ಫ್ರೆಂಡ್ಶಿಪ್ ಆಗ್ತಾವ. ಸೊ ಯು ನೋ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್. ನಾವು ಒಂದು ಮುಖವಾಡನ್ನು ಹಾಕೊಂಡು ಬದುಕಾತೇವೆ ಅಂತ ಹೇಳಿ ಗ್ಯಾಬ್ರಿಯಲ್ ಲೋಕರ್ ಅವರು ತಮ್ಮ ಒಂದು ಪೋಯಮ್ ಒನ್ಸ್ ಅಪಾನ್ ಅ ಟೈಮ್ ಒಳಗೆ ಹೇಳ್ತಾರ. ಸೊ ಮೊದಲು ಹೆಂಗಿದ್ರು ಈಗ ಹೆಂಗೆ ಆಗೈತಿ. ಚೀಟಿಂಗ್, ಬಿಟ್ರೇಯಿಂಗ್, ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಪ್ರತಿ ಮಾತಿಗೂ ಸುಳ್ಳು ಹೇಳೋದಾಗಿರ್ಬೋದು, ಚೀಟಿಂಗ್ ಮಾಡ್ಬೋದು, ಅಥವಾ ಬಿಟ್ರೇ ಮಾಡತ್ತೇವೆ, ಮೋಸ ಮಾಡತ್ತೇವಿ ಅಂತಂದು ಹೇಳಿ ಹೇಳ್ತಾರೆ. ವೇರ್ ಆಸ್ ಚೈಲ್ಡ್ಹುಡ್ ಈಸ್ ಪೋರ್ಟ್ರೇಡ್ ಆಸ್ ಅ ಟೈಮ್ ಆಫ್ ಆನೆಸ್ಟ್ ಲಾಫ್ಟರ್ ಆ್ಯಂಡ್ ಸ್ಪಾಂಟನಿಟಿ. ಸೊ ಚೈಲ್ಡ್ಹುಡ್ನ ಏನಂತಾರಪ್ಪ ಅಂತಂದ್ರೆ ಟೈಮ್ಲಿ ನೋಡ್ರಿ, ಯಾವಾಗಾದ್ರೂ ಯಾರು ನಗಿಸಿರಪ್ಪ ಅಂತ ನಾವು ಅಗದಿ ಮನಸ್ಸು ಬಿಚ್ಚಿ ನಗ್ತಿದ್ವಿ. ಆದ್ರೆ ಯಾರಾದ್ರೂ ಫ್ರೆಂಡ್ ಮುಂದೆ ಬಂದಪ್ಪ ಅಂದ್ರೆ ಅಗದಿ ಖುಷಿ ಪಡ್ತಿದ್ವಿ, ಅದು ಖರೆ ಖುಷಿ ಇತ್ತು. ಆದ್ರೆ ಈಗ ಏನಾಗಿತ್ತಪ್ಪ ಅಂತಂದ್ರೆ ಸುಮ್ಮನೆ ಮುಂದೆ ನಗೋದು, ಅದ್ರ ಹಿಂದೆ ನಮ್ಗೆ ಏನಪ್ಪ ಅಂತಂದ್ರೆ ಬೆನ್ನಾಗ ಚೂರಿ ಇಡೋದ್ರ ಅಂದ್ರೆ ಇನ್ ದ ಸೆನ್ಸ್ ಹಿಂದಿಗೆ ನಾವು ಬಿಟ್ರೇ ಮಾಡ್ತೇವೆ. ಈ ಸ್ಮೈಲ್ ಅದೇನದಲ್ಲ ಎಲ್ಲ ಫೇಕ್ ಆಗ್ಯದವ, ನಾವು ನಮ್ಮ ಇನ್ನೋಸೆನ್ಸನ್ನ ಕಳ್ಕೊಂಡೇವಿ ಅಂತಂದೇಳಿ ಈ ಒಂದು ಪೋಯಮ್ ಒಳಗೆ ಅವರು ಹೇಳ್ತಾರ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಪೋಯಮ್ ಒಳಗೆ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗಿರೋದು ಅನ್ಕೊಂಡೇನಿ. ಈಗ ಲೈನ್ ಬೈ ಲೈನ್ ಹೋಗೋಕ್ಕಿಂತ ಮುಂಚೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿವರೆಗೂ ನಿಮಗೆ ತಿಳಿದಿದ್ದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಆಮೇಲೆ ಯಾವ ಒಂದು ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋ ಇರಬೇಕಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಸೊ ಸ್ಟಾನ್ಸಾ 1. Once upon a time, son, they used to laugh with their hearts and laugh with their eyes, but now they only laugh with their teeth, while their eyes block cold eyes search behind my shadow. ಸೊ ಏನಪ್ಪ ಅಂತಂದ್ರೆ ಮೊದಲಿಗೆ ಏನು ಹೇಳ್ತಾರೆ ನೋಡ್ರಿ ಇಲ್ಲಿ, ಒನ್ಸ್ ಅಪಾನ್ ಅ ಟೈಮ್ ಸನ್, ಒಂದೊಂದೊಂದು ಟೈಮ್ದಾಗ ಮಗನ ಏನಾಗಿತ್ತಪ್ಪ ಅಂತಂದ್ರೆ ದೇ ಯೂಸ್ ಟು ಲಾಫ್ ವಿತ್ ದೇರ್ ಹಾರ್ಟ್ಸ್, ಅಗದಿ ಮನಸ್ಸಿನಿಂದ ನಗ್ತಿದ್ರು. ಓಕೆ, ಆ್ಯಂಡ್ ಲಾಫ್ ವಿತ್ ದೇರ್ ಐಸ್. ಸೊ ನಗಾಕತ್ರಪ್ಪ ಅಂತಂದ್ರೆ ಅಗದಿ ಕಣ್ಲೇನು ಅಂದ್ರೆ ಕಣ್ಲೇನಾಗೋದಂದ್ರೆ ಕಣ್ಣೇನು ನಗಂಗಿಲ್ರಿ ಇಲ್ಲಿ, ಬಟ್ ಎಕ್ಸ್ಪ್ರೆಷನ್, ಮುಖದ ಮೇಲೆ ಎಕ್ಸ್ಪ್ರೆಷನ್ಸ್ ಹೆಂಗಿರ್ತಪ್ಪ ಅಂತಂದ್ರೆ ಅಗದಿ ಖರೆ ಗೊತ್ತಾಗ್ತಿತ್ತು ಅವ್ನು ನಗಾತನೋ, ಸುಮ್ ನಗಾತನೋ ಅಥವಾ ಕರೆ ನಗಾತನೋ ಅನ್ನೋದು ತಿಳಿದು ಬಿಡ್ತಿತ್ತು. ಬಟ್ ನಾವ್ ದೇ ಓನ್ಲಿ ಲಾಫ್ ವಿತ್ ದೇರ್ ಟೀತ್. ಸೊ ನೋಡ್ರಿ ಈಗ ಎದಕ್ಕೆ ನಗ್ತಾರ ಅವರು, ಹೆಂಗೆ ನಗ್ತಾರ, ಬರೇ ಹಲ್ಲು ತೋರ್ಸಮ್ಮ ನಗ್ತಾರ. ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಎಲ್ಲ ಫೇಕ್ ಆಗೈತಿ, ನಾವೇನು ಖರೆ ನಗಂಗಿಲ್ಲ. ಅಂದ್ರೆ ತಂದೆ ತನ್ನ ಮಗನಿಗೆ ಹೇಳತ್ತಾನ, ಈಗ ನಾ ಇಷ್ಟು ಬೆಳೆದಲ್ಲ, ನನ್ನೊಳಗೆ ಚೇಂಜಸ್ ಆಗಿದಾವ ಅಂತಂದು ಹೇಳಿ ಹೇಳತ್ತಾರ ಅವರು. ಏನಂತಂದು ಹೇಳಿ, ನಾವೀಗ ನಗೋದಾದ್ರೂ ಬರೇ ಹಲ್ಲು ತೋರ್ಸಮ್ಮ ನಗ್ತೇವಿ, ಅಥವಾ ಮನಸ್ಸಿನಿಂದ ನಗಾತಿಲ್ಲ ಅಂತಂದು ಹೇಳಿ ಹೇಳ್ತಾರಿಲ್ಲಿ. ವೈಲ್ ದೇರ್ ಐಸ್ ಬ್ಲಾಕ್ ಕೋಲ್ಡ್ ಐಸ್ ಸರ್ಚ್ ಬಿಹೈಂಡ್ ಮೈ ಶಾಡೋ. ಮೊದಲು ಹೆಂಗಪ್ಪ ಅಂದ್ರೆ ಇವನ್ ಕಣ್ಣಿಂದ ನಗ್ತಿದ್ವಿ ಅಂದ್ರೆ ಇಡೀ ಫೇಶಿಯಲ್ ಅಗದಿ ಮನಸ್ಸಿನ ನಕ್ಕರ ಕಣ್ಸು ಕಟ್ ಸಣ್ಣಾಗಿ ನಗ್ತಿದ್ವಿ ನಾವು. ಆದ್ರೆ ಈಗ ಹಲ್ಲಿನ ನಕ್ಕರನು ಕೂಡ ಹಿಂದೇನು ಮಾಡತ್ತವ, ವೈಲ್ ದೇರ್ ಐಸ್ ಬ್ಲಾಕ್ ಕೋಲ್ಡ್ ಐಸ್ ಸರ್ಚ್ ಬಿಹೈಂಡ್ ಮೈ ಶಾಡೋ. ಸೊ ಅವ್ರು ನಗಬೇಕಾದ್ರೂ ಕೂಡ ನನ್ನ ಹಿಂದೆ ನನ್ನ ಪ್ರಾಪರ್ಟಿ ಎಷ್ಟೈತಿ, ನನ್ನ ದುಡ್ಡು ಎಷ್ಟೈತಿ, ನಾ ಎಂಥ ವ್ಯಕ್ತಿತ್ವ, ನಾ ಎಂಥ ಮನುಷ್ಯ ಅದೇನು ಅನ್ನೋದನ್ನ ನೋಡ್ತಾರ ಅವರು. ನನ್ನ ಶಾಡೋ ಅಂದ್ರೇನು, ನನ್ನ ಹಿಂದ್ಗಡೆ ಏನು ಆಗೈತಿ, ಇವು ಮನುಷ್ಯ ಶ್ರೀಮಂತ ಅದಾನು ಇಲ್ಲೋ ಅಂತಂದು ಹೇಳಿ ಜಡ್ಜ್ ಮಾಡುವಂಥ ಒಂದು ಏನಪ್ಪ ಅಂತಂದ್ರೆ ಮನುಷ್ಯರದಾರ. ಈಗ ಏಜ್ ಬಂದಿದ್ದಂಥದ ನೋಡ್ರಿ, ನಾವು ದೊಡ್ಡವರಾದಂಗ ಯಾರ ಜೊತೆ ಮಾತಾಡಬೇಕು ಅಥವಾ ನಗಬೇಕಪ್ಪ ಅಂತಂದ್ರೆ, ಅಕಸ್ಮಾತ್ ಅವ ಶ್ರೀಮಂತ ಇದ್ದಪ್ಪ ಅಂತಂದ್ರೆ ಅವ ಅಕಸ್ಮಾತ್ ನಗಿಸಿದ್ರಂದ್ರೆ ನಾವು ನಗಬೇಕು, ಆರಾಮ್ ಅಗದಿ ಹಲ್ ತೆಗೆದು ನಗ್ತೇವೆ. ಆದ್ರೆ ಹಿಂದೆ ನಾವು ಎಷ್ಟು ನಮ್ಮ ಮನಸ್ಸೋಗಿರ್ತೈತೆ, ಎಷ್ಟು ಶ್ರೀಮಂತ ನೋಡಿ ನಗಸತನಲ್ಲ ನಾವು ನಗಬೇಕಾಗ್ತೈತಿ. ಅಥವಾ ಸರ್ಚಿಂಗ್ ಬಿಹೈಂಡ್ ಮೈ ಶಾಡೋ ಅಂದ್ರೆ ಲೆಕ್ಕ ಹಾಕ್ತೇವೆ ನಾವು ಎಲ್ಲದಕ್ಕೂ, ಪ್ರಾಪರ್ಟಿ ಎಷ್ಟೈತಿ, ಏನೈತಿ, ಆ ವ್ಯಕ್ತಿತ್ವ ಎಂಥದವ, ಇವನ ಜೊತೆ ಮಾತಾಡಬೇಕು ಬೇಡೋ, ಎಲ್ಲನೂ ತೂಕ ಮಾಡ್ತೇವೆ ನಾವು, ಎಲ್ಲನೂ ಅಳಿತೇವೆ ಇಲ್ಲಿ, ಆ ಮನುಷ್ಯನ ಅಳತೇವೆ. ಆದ್ರೆ ಆ ಜೆನ್ಯೂನ್ ನಗುನ ನಾವು ಕಳ್ಕೊಂಡು ಬಿಟ್ಟೇವಿ ಅಂತ ಹೇಳಿ ಮೊದಲೇ ಸ್ಟಾನ್ಸಾ ಒಳಗೆ ಪೋಯೆಟ್ ಗ್ಯಾಬ್ರಿಯಲ್ ಲೋಕರ ತನ್ನ ಮಗನಿಗೆ ಹೇಳತಾನ. ಎಸ್, ಮೊದಲೇ ಸ್ಟಾನ್ಸಾ ತಿಳಿದು ಅನ್ಕೊಂಡಿನಿ. ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಹಂಗೆ ನೆಕ್ಸ್ಟ್ ವಿಡಿಯೋ ಯಾವುದ್ರ ಮೇಲೆ ಮಾಡತ್ತಂತ ಹೇಳಿ ಕಮೆಂಟ್ ಮಾಡಿರಿ. ಸ್ಟಾನ್ಸಾ 2 ನೋಡ್ರಿ. There was a time indeed they used to shake hands with their hearts, but that's gone, son. Now they shake hands without hearts while their left hand search my empty pockets. ನೋಡ್ರಿ, ಒಂದೊಂದೊಂದು ಟೈಮ್ ಇತ್ತಲ್ಲಿ. ಓಕೆ, ಒಂದು ಟೈಮ್ ಇತ್ತು ಏನಪ್ಪ ಅಂತಂದ್ರೆ ದೇರ್ ವಾಸ್ ಅ ಟೈಮ್ ಇಂಡೀಡ್, ಒಂದು ಯಾವಾಗೋ ಟೈಮ್ ಇತ್ತು. ದೇ ಯೂಸ್ ಟು ಶೇಕ್ ಹ್ಯಾಂಡ್ಸ್ ವಿತ್ ದೇರ್ ಹಾರ್ಟ್ಸ್. ಸೊ ಈಗ ಕೈ ಕುಲ್ಕೋದಂದ್ರೆ ಏನ್ರಿ, ಶೇಕ್ ಹ್ಯಾಂಡ್ ಮಾಡ್ರಿನು. ಹೆಂಗಿತ್ತಪ್ಪ ಅಂತಂದ್ರೆ ಅಗದಿ ಮನಸ್ಲೇ ಅವರು ಕೈ ಕೊಡ್ತಿದ್ವು ಅಥವಾ ಕೈನ ಶೇಕ್ ಹ್ಯಾಂಡ್ ಮಾಡ್ತಿದ್ರು. ಆದ್ರೆ ಈಗ ಏನಾಗೈತಪ್ಪ ಅಂತಂದ್ರೆ ನಾವ್ ಇಟ್ ಹ್ಯಾಸ್ ಗಾನ್ ಅಂತ ಹೇಳ್ತಾರೆ ಅವರು. ಓಕೆ,
ದೇ ಯೂಸ್ ಟು ಶೇಕ್ ಹ್ಯಾಂಡ್ಸ್ ವಿತ್ ದೇರ್ ಹಾರ್ಟ್ಸ್ ಬಟ್ ದ್ಯಾಟ್ಸ್ ಗಾನ್ ಸನ್. ಈಗೆಲ್ಲ ಹೋಗ್ಬಿಟ್ಟೈತೆ ಅಂತ ಹೇಳಿ ಮಗನಿಗೆ ಹೇಳ್ತಾರ. ನೌ ದೇ ಶೇಕ್ ವಿತೌಟ್ ಹಾರ್ಟ್ಸ್ ವೈಲ್ ದೇರ್ ಲೆಫ್ಟ್ ಹ್ಯಾಂಡ್ ಸರ್ಚ್ ಮೈ ಎಂಟಿ ಪಾಕೆಟ್ಸ್. ಸೊ ಈಗೇನಪ್ಪ ಅಂತಂದ್ರೆ ಅವರು ನಗ್ತಾರ. ಹೆಂಗೆ ನಗ್ತಾರಪ್ಪ ಅಂತಂದ್ರೆ ವಿತೌಟ್ ಹಾರ್ಟ್ಸ್, ಏನು ಮನಸ್ಸಿನಿಂದ ನಗಂಗಿಲ್ಲ, ಸುಮ್ಮ ನಗೋದು. ಓಕೆ, ಅಥವಾ ಶೇಕ್ ಹ್ಯಾಂಡ್ ಕೊಡೋದು. ಶೇಕ್ ಹ್ಯಾಂಡ್ ಅಂದ್ರೆ ಏನಿಲ್ಲಿ ಕೈ ಕುಲ್ಕೋತ ಹೇಳಿದ್ನ ನಿಮ್ಗೆ, ಬಿಸ್ನೆಸ್ ಮಾಡೋದು ಅಂತ ಹೇಳಿ ಕೈ ಕಲ್ಕೊ ಏನಪ್ಪ ಅದು ಆರಾಮ ಅಂತ ಹೇಳಿ ನೀವು ಹೋಗಿ ಕೈ ಕೊಡ್ತಿರ್ತೀರಿ ಅವ್ರಿಗೆ. ಓಕೆ, ಶೇಕ್ ಹ್ಯಾಂಡ್ ಮಾಡ್ತಿರ್ತೀರಿ, ಕೈ ಕುಲ್ಕ್ತಿರ್ತೀರಿ. ಆದ್ರೆ ಅದೇನಪ್ಪ ಅಂತಂದ್ರೆ ಈಗ ಮನಸ್ಸಿನಿಂದ ಇಲ್ಲ. ಒಂದು ಕಡೆ ಕೈ ನೀವು ಕುಲ್ಕಾತಿದ್ರ, ಇನ್ನೊಂದು ಕಡೆ ಅವ್ನು ಏನು ಮಾಡ್ತೀರಿ ನೀವು ಕಿಸೆ ಹುಡುಕ್ತಿರ್ತೀರಿ. ಕಿಸೆ ಹುಡುಕೋದ್ರೆ ನೀವೇನಲ್ಲಿ ಹೋಗಿ ತಗೋಪ್ಪ ಕಿಸೆ ಹುಡ್ಕೊಡೋದು, ಕಿಸೆ ಹುಡ್ಕಂಗಿಲ್ಲ. ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಅವ್ನ ಕಡೆ ಹಣ ಐತೋ ಇಲ್ಲೋ ಅಂತಂದು ಹೇಳಿ ನೀವು ಜಡ್ಜ್ ಮಾಡ್ತಾರೆ. ಫ್ರೆಂಡ್ಶಿಪ್ ಮಾಡೋಕ್ಕಿಂತ ಮುಂಚೆ ಆಗಲಿ ಅಥವಾ ಕೈ ಕುಲ್ಕೋಕ್ಕಿಂತ ಮುಂಚೆ ಯು ವಿಲ್ ಜಡ್ಜ್ ಅ ಪರ್ಸನ್ ವೆದರ್ ಹಿ ಹ್ಯಾಸ್ ಮನಿ ಆರ್ ನಾಟ್, ವೆದರ್ ಹಿ ಹ್ಯಾಸ್ ಗಾಟ್ ಪ್ರಾಪರ್ಟಿ ಆರ್ ನಾಟ್. ಪಾಕೆಟ್ ಸರ್ಚ್ ಮಾಡೋದಂದ್ರೆ ಏನ್ರಿ, ಅವನ ನೀವು ಅಳಿತರಿ, ತೂಕ ಮಾಡ್ತಾರಿ, ಅವನ ಮಾಪ್ ಹಾಕ್ತಾರಿ, ನೀವು ಹೆಂಗಿದಾನ ಮನುಷ್ಯ ಅಂತಂದು ಹೇಳಿ ಇಲ್ಲಿ ಗ್ಯಾಬ್ರಿಯಲ್ ಓಕಾರ್ ಅವರು ಹೇಳತ್ತಾರ ತಮ್ಮ ಒಂದು ಕವನದೊಳಗೆ. ರಿಮೆಂಬರ್, ಮೊದಲನೇ ಸ್ಟಾಂಜ ಇದ್ರ ಬಗ್ಗೆ ಐತ್ರಿ, ನಗುವಿನ ಬಗ್ಗೆ ಆಯಿತು. ಎರಡನೇ ಸ್ಟಾಂಜ ಏನ್ರಿ, ಸೇಮ್ ಏನು ಒಂದು ಕೈ ಕುಲ್ಕೋದ್ರ ಬಗ್ಗೆ ಇತ್ತು. ಅದನ್ನು ನಾವು ಮನಸ್ಸಲ್ಲಿ ಕೈ ಕುಲ್ಕಂಗಿಲ್ಲ ಅಂತಂದು ಹೇಳಿ ಅಥವಾ ಶೇಕ್ ಹ್ಯಾಂಡ್ ಮಾಡಂಗಿಲ್ಲ ಅಂತಂದು ಹೇಳಿ ಹೇಳತ್ತಾರ. ಎರಡನೇ ಸ್ಟಾಂಜ ರೀ. ಇನ್ನು ಥರ್ಡ್ ಸ್ಟಾಂಜ ನೋಡ್ರಿ. ಎಸ್, ಫೀಲ್ ಅಟ್ ಹೋಮ್ ಕಮ್ ಅಗೇನ್ ದೆ ಸೇ, ಆ್ಯಂಡ್ ವೆನ್ ಐ ಕಮ್ ಅಗೇನ್ ಆ್ಯಂಡ್ ಫೀಲ್ at home once twice there will be no thrice, for then I find doors shut on me. ಸೊ ನೋಡ್ರಿ, ಇದೆಷ್ಟು ನಮಗೂ ಎಷ್ಟು ಏನಪ್ಪ ಅಂತಂದ್ರೆ ನಮಗೂ ಎಷ್ಟು ಇದು ಪೋಯಮ್ ರಿಲೆವೆಂಟ್ ಆಗ್ತೈತಿ, ನಮಗೂ ಎಷ್ಟು ಹೊಂತೈತಿ ನೋಡ್ರಿ. ಇದು ಏನಂತೇವೆ ಅಂತ ನಾವು, ಫೀಲ್ ಅಟ್ ಹೋಮ್ ಕಮ್ ಅಗೇನ್ ದೆ ಸೇ, ಆ್ಯಂಡ್ ವೆನ್ ಐ ಕಮ್ ಅಗೇನ್ ಆ್ಯಂಡ್ ಫೀಲ್ ಅಟ್ ಹೋಮ್ ಒನ್ಸ್ ಟ್ವಾಯ್ಸ್ there will be no thrice, for then I find doors shut on me. ಸೊ ಫೀಲ್ ಹೋಮ್ ಇದರಿಂದ ಮನೆಯಪ್ಪ ಅಂತಂದು ಹೇಳಿ ಅನ್ಕೊಂತಂತೇವಿ. ಅಥವಾ ಕಮ್ ಹೋಮ್ ಅಗೇನ್ ಅಂತ ಅಂತಾರೆ. ನಿಮ್ಮ ಫ್ರೆಂಡ್ ನೋಡ್ರಿ, ಅಕಸ್ಮಾತ್ ನಿಮ್ಮ ಫ್ರೆಂಡಿಗೆ ನಿಮ್ಮ ಮನೆಗೆ ಬಂದಪ್ಪ ಅಂತಂದ್ರೆ ಏನು ಅನ್ಕೊಂತ ನಿಂದ ಮನೆ ಅಂತ ಹೇಳಿ ತಿಳ್ಕೊ ಅಂತ ಅಂತೀರಿ. ಅಥವಾ ಹೊಂಟಪ್ಪ ಅಂದ್ರೆ ಮತ್ತೆ ಬಾರೋ ನೀನ ಅಂತಂದು ಹೇಳಿ ಅಂತಾರೆ. ದೇ ಸೇ, ನೀವು ಅಂತಾರೆ ಹಂಗೆ. ಆ್ಯಂಡ್ ವೆನ್ ಐ ಕಮ್ ಅಗೇನ್ ಆ್ಯಂಡ್ ಫೀಲ್ ಅಟ್ ಹೋಮ್, ನಾ ಮತ್ತೊಮ್ಮೆ ಬಂದಾಗ ಅಗದಿ ನನ್ನ ಮನೆಗತ್ತೆ ಟ್ರೀಟ್ ಮಾಡಿ, ಎಲ್ಲಿ ಬೇಕಾದ್ರೆ ಹೋಗಿ ಕೊಂಡೋದು, ಅಥವಾ ನನಗೆ ಮನಸ್ಸಿಗೆ ಬಂದಿದ್ದು ನಾ ಮಾಡಾಕತ್ತಪ್ಪ ಅಂತಂದ್ರೆ ಒಂದು ಸತಿ ಮಾಡ್ತೀರಿ, ಮಾಡಕ್ಕೆ ಕೊಡ್ತಾರೆ ನಿಮ್ಮ ಫ್ರೆಂಡಿಗೆ, ಅಥವಾ ಎರಡು ಸತಿ ಮಾಡಕ್ಕೆ ಕೊಡ್ತಾರೆ. ಮೂರನೇ ಸತಿ ಏನಾಗ್ತದಪ್ಪ ಅಂತಂದ್ರೆ ದೇರ್ ವಿಲ್ ಬಿ ನೋ ಥ್ರೈಸ್. ಮೂರನೇ ಸತಿ ಏನಂಗಿಲ್ಲ, ನೀವು ಸೀದಾ ಹೇಳ್ಬಿಡ್ತಾರೆ ನಮ್ಮ ಮನೆಗೆ ಬರಬೇಡಪ್ಪ ಅಂತ ಹೇಳಿ. ಇಲ್ಲಂದ್ರೆ ಬಗಲಾಗಿ ಬಿಡ್ತೀರಿ. ಅಕಸ್ಮಾತ್ ಕಾಲ್ ಮಾಡಿದಂದ್ರೆ ಏನಾ ದೋಸ್ತ್ ನಿಮ್ಮ ಮನೆಗೆ ಬರತ್ತಂತ ಹೇಳಿ ಹೇಳಿದಪ್ಪ ಅಂತಂದ್ರೆ ನೀವೇನಂತೀರಿ, ಇಲ್ಲ ನಾ ಮನೆಯಾಗೆಲ್ಲ ಹೊರಗದಂತ ಹೇಳಿ ನೀವು ರೀಸನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಇಂಥ ಒಂದು ಚೇಂಜಸ್ ಆಗ್ತಾವ. ನೀವು ಅಂತೀರಿ ಮೊದಲು ಬಾಯಿ ಮಾತಿಗೆ ಅನ್ನೋದೇನು, ಫೀಲ್ ಲೈಕ್ ಹೋಮ್, ಫೀಲ್ ಆಟ್ ಹೋಮ್ ಅಂದ್ರೆ ಏನ್ರಿ, ನಿಂದ ಮನಿ ಅನ್ಕೋಬಾ ಅಂತಂದು ಹೇಳಿ ಬಾಯಿ ಮಾತಿಗೆ ಅನ್ನೋದು. ಕಮ್ ಅಗೇನ್, ಮತ್ತೊಮ್ಮೆ ಬಾ ಅಂತಂದು ಹೇಳಿ ಅನ್ನೋದು. ಆದ್ರೆ ಹಂಗೆ ಅಕಸ್ಮಾತ್ ಒಬ್ಬ ವ್ಯಕ್ತಿ ಒಂದು ಸತಿ, ಎರಡು ಸತಿ, ಮೂರು ಸತಿ ಬಂದು ನಿಮ್ಮ ಮನಿನ ಅವನ ಮನೆಗೆ ಟ್ರೀಟ್ ಮಾಡಕತ್ತ, ಹೆಂಗೆ ಬೇಕಾದಂಗೆ ಕುಂಡ್ರೋದು ಮಾಡೋದು ಇರೋದು ಮಾಡಕತ್ರಪ್ಪ ಅಂತಂದ್ರೂ ನೀವೇನು ಮಾಡ್ತೀರಿ, ಮೂರನೇ ಸತಿ ನೀವಾಗಿ ಅವ್ನು ಹೊರ ಹೋಗ್ತೀರಿ. ಇಲ್ಲಪ್ಪ ಅಂತಂದ್ರೆ ಆ ಬಾಗಿಲನ್ನ ಬಂದ್ ಮಾಡ್ತೀರಿ. ಬಂದ್ ಮಾಡೋದು ಇಂದ ಸೆನ್ಸ್ ಏನಪ್ಪ ಅಂದ್ರೆ ನೀವು ರೀಸನ್ಸ್ ಕೊಡ್ತಾರೆ, ನಂಗೆ ಈಗ ತೊಗೊಳ್ಳೋದಿಲ್ಲಪ್ಪ, ಅಥವಾ ನಮ್ಮ ಮನ್ಯಾಗಿಲ್ಲ, ಹಿಂಗೆ ಅಂತಂದು ಹೇಳಿ ನೀವು ಹಂಗೆ ಹೇಳ್ಬಿಡ್ತೀರಿ. ಸೊ ಇದು ಮೂರನೇ ಸ್ಟಾಂಜ. ಸೊ ನಮ್ಮ ಮಾತುಗಳು ಏನಾಗ್ಯಪ್ಪ ಅಂತಂದ್ರೆ ಬರೀ ಬಾಯಿ ಮಾತಿಗಷ್ಟ, ಅಗದಿ ಮನಸ್ಸಲ್ಲೇ ನಾವೇನು ಮಾಡಂಗಿಲ್ಲ, ಯಾರ ವ್ಯಕ್ತಿನ ಮನೆಗೆ ಕರೆಯಂಗಿಲ್ಲ ಅಥವಾ ಫ್ರೆಂಡ್ಶಿಪ್ ಮಾಡ್ಕೊಳಂಗಿಲ್ಲ ಅಂತಂದು ಹೇಳಿ ಗ್ಯಾಬ್ರಿಯಲ್ ಓಕಾರ್ ಅವರು ಈ ಒಂದು ಥರ್ಡ್ ಸ್ಟಾಂಜ ಒಳಗೆ ಹೇಳತ್ತಾರ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಥರ್ಡ್ ಸ್ಟಾಂಜ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸ್ಟಾಂಜ ನೋಡ್ರಿ, ಸ್ಟಾಂಜ ನಂಬರ್ 4. ಎಸ್, ಇಲ್ಲಿವರೆಗೂ ನಿಮಗೆ ಹೇಳಿ ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯೋಕೋಬೇಡ್ರಿ. ಹಂಗೆ ಯಾವ ಒಂದು ಟಾಪಿಕ್ ಮೇಲೆ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ಟಾಪಿಕ್ ಯಾವ್ದು ಇರ್ಬೇಕಂತ ಹೇಳಿ. ಸ್ಟಾಂಜ ನಂಬರ್ 4. ಸೊ ಐ ಹ್ಯಾವ್ ಲರ್ನ್ ಮೆನಿ ಥಿಂಗ್ಸ್ ಸನ್, ಐ ಹ್ಯಾವ್ ಲರ್ನ್ ಟು ವಿಯರ್ ಮೈ ಮೆನಿ ಫೇಸಸ್ ಲೈಕ್ ಡ್ರೆಸ್ಸಸ್, ಹೋಮ್ ಫೇಸ್, ಆಫೀಸ್ ಫೇಸ್, ಸ್ಟ್ರೀಟ್ ಫೇಸ್, ಹೋಸ್ಟ್ ಫೇಸ್, cocktail face with all their confirming smiles like a fixed portrait smile. ಸೊ ಏನಪ್ಪ ಅಂತಂದ್ರೆ, ಸೊ ಐ ಹ್ಯಾವ್ ಲರ್ನ್ ಮೆನಿ ಥಿಂಗ್ಸ್ ಸನ್ ಅಂತಂದು ಹೇಳ್ತಾರೆ ಇಲ್ಲಿ. ಹಂಗೆ ಮಗನ ಏನಾಗೈತಪ್ಪ ಅಂತಂದ್ರೆ ಇಲ್ಲಿ ನಾನು ಭಾಳಷ್ಟು ಕಲಿತು ಬಿಟ್ಟೇನಿ. ಈ ಜೀವನ ನಂಗೆ ಭಾಳ ಕಲಿಸಿದ್ದೀವಿ ಅಥವಾ ಜನ ನಂಗೆ ಭಾಳಷ್ಟು ಎಲ್ಲಾನು ಕಲಿಸ್ಕೊಟ್ಟಾರ. ಏನು ಕಲ್ತ್ಕೊಂಡು ಏನಪ್ಪ ಅಂತಂದ್ರೆ ನಾನು ಐ ಹ್ಯಾವ್ ಲರ್ನ್ ಟು ವೇರ್ ಮೆನಿ ಫೇಸಸ್ ಲೈಕ್ ಡ್ರೆಸ್ಸಸ್. ಈಗ ನಾನು ಮುಖವಾಡಗಳನ್ನ ಹಾಕೋಕೆ ಕಲ್ತ್ಬಿಟ್ಟೇನಿ. ಈಗ ಜನ ಹೆಂಗೆ ಬದಲಾಗ್ತಾರೋ ಹಂಗೆ ನನ್ನ ಮುಖವಾಡಗಳನ್ನ ನಾನು ಬದಲು ಮಾಡ್ಕೊಂತ ಹೋಗ್ತೀನಿ ಅಂತಂದು ಹೇಳ್ತಾರೆ. ನೋಡ್ರಿ ಇಲ್ಲಿ ಮನಿ ಒಳಗೆ ಒಂದು ರೀತಿ ಇರ್ತೀನಿ. ಹೋಮ್ ಫೇಸ್, ಮನಿ ಒಳಗೆ ಹೆಂಗಿರ್ಬೇಕು, ಅಗದಿ ಸೌಮ್ಯವಾಗಿರ್ಬೇಕು. ಮನಿ ಒಳಗಿದ್ದಂಗೆ ನಾನು ಹೊರಗೆ ಇರಕ್ಕೆ ನಡೆಯಂಗಿಲ್ಲ. ಸೊ ಅಲ್ಲಿ ನಾ ಬೇರೆ ಮುಖವಾಡನ ಇರ್ತೈತೆ ಅಥವಾ ನಾ ಬೇರೆ ಬಿಹೇವ್ ಮಾಡ್ತೇನೆ ಅಂತಂದು ಹೇಳ್ತಾರೆ. ಆಫೀಸ್ ಫೇಸ್ ನೋಡ್ರಿ, ಆಫೀಸಿಗೆ ಹೋದ್ನಿಪ್ಪ ಅಂತಂದ್ರೆ ಅಲ್ಲಿ ಬೇರೆನೇ ಇರ್ತೇನೆ. ಆಫೀಸ್ ಕಲೀಗ್ಸ್ ಜೊತೆಗಿರ್ಬೋದು ಅಥವಾ ನಾ ಕೆಲಸ ಮಾಡೋ ಜಾಗದಾಗ
ಅವ ವ್ಯಕ್ತಿ ಜೊತೆ ಹೆಂಗಿರಬೇಕು ಅದೇ ರೀತಿ ಇರ್ತೀನಿ. ಸ್ಟ್ರೀಟ್ ಫೇಸ್, ನಾ ಹಾದಿಂದ ನಡ್ಕೊಂಡ್ ಬರ್ಬೇಕಾರ ಆ ಒಂದು ದಾರಿ ಒಳಗೆ ಹೆಂಗಿರ್ಬೇಕು, ಜನ ಯಾರಾದ್ರೂ ಮಾತಾಡ್ಸಂದ್ರ ಅಥವಾ ನಾ ಏನಾದ್ರು ಹಣ್ಣು ಹಂಪುಗಳನ್ನು ತಗೋಬೇಕಪ್ಪ ಅಂತಂದ್ರ ಅವಾಗ ಯಾವ ರೀತಿ ಮುಖ ಇರ್ಬೇಕಂತಂದು ಹೇಳ್ರ ಅದೇ ರೀತಿನ ನಾ ಟ್ರೀಟ್ಮೆಂಟ್ ಮಾಡ್ತೀನಿ ಅಥವಾ ಅದೇ ರೀತಿನ ಬದಲಾಗ್ತೀನಿ ಅಂತ ಹೇಳ್ತಾರ. ಹೋಸ್ಟ್ ಫೇಸ್, ಕಾಕ್ಟೇಲ್ ಫೇಸ್ ವಿತ್ ಆಲ್ ದೇರ್ ಕನ್ಫರ್ಮಿಂಗ್ ಸ್ಮೈಲ್ಸ್ ಲೈಕ್ ಅ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್. ಸೊ ಎಲ್ಲರೂ ನೋಡ್ರಿ, ನೀವು ಎಲ್ಲರೂ ಏನ್ ಮಾಡ್ತಿರ್ತಾರ, ಸ್ಮೈಲ್ ಕೊಡ್ತಿರ್ತಾರ. ನಾನು ಹಂಗ ಏನಪ್ಪಾ ಅಂತಂದ್ರ ಕನ್ಫರ್ಟಿಂಗ್ ಸ್ಮೈಲ್ಸ್ ಲೈಕ್ ಅ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್, ನನ್ನ ಮುಖದ ಮೇಲೂ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಸ್ಮೈಲ್ ಇಟ್ಕೊಂಡಿರ್ತೀನಿ. ಲೈಕ್ ಅ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್. ಪೋರ್ಟ್ರೇಟ್ ಅಂದ್ರೆ ಏನ್ರಿ, ಒಂದು ಫೋಟೋ ಫ್ರೇಮ್. ನಿಮ್ದು ಫೋಟೋ ಫ್ರೇಮ್ ಒಳಗೆ ನೀವು ಫೋಟೋ ಒಳಗೆ ಹೆಂಗ್ ಸ್ಮೈಲ್ ಕೊಡ್ತಿರ್ತಾರಲ್ಲ ಅದ ಹೆಂಗ್ ಫಿಕ್ಸ್ ಸ್ಮೈಲ್ ಇರ್ತದೋ ಅದೇ ರೀತಿ ನೀವು ನಿಮ್ಮ ಜೀವನದೊಳಗೆ ಏನಪ್ಪಾ ಅಂತಂದ್ರೆ ಈ ಫೇಕ್ ಸ್ಮೈಲ್ ಅನ್ನ ಇಟ್ಕೊಂಡು ತಿರುಗಾಡತ್ತೀರಿ ಅಂತ ಹೇಳಿ ಇಲ್ಲಿ ಕವಿ ಹೇಳತ್ತಾನೆ. ಯಾರು? ಗ್ಯಾಬ್ರಿಯಲ್ ಲೋಕರ. ಸೊ ತನ್ನ ಎಕ್ಸಾಂಪಲ್ ತಾನ ಕೊಡ್ತಾನ್ರಿ, ತನ್ನ ಎಕ್ಸಾಂಪಲ್ ತಾನ ಕೊಡತಾನ, ತನ್ನ ಮಗನಿಗೆ ಹೇಳತ್ತಾನ ಎಷ್ಟು ಬದಲಾಗೇನೈತೆ ಅಂತ ಹೇಳಿ. ನೋಡ್ರಿ, ಮನಿ ಒಳಗೆ ಬೇರೆ ಇರ್ತಾನ, ಆಫೀಸ್ ಒಳಗೆ ಬೇರೆ, ಸ್ಟ್ರೀಟ್ ಫೇಸ್ ಬೇರೆ, ಹೋಸ್ಟ್ ಫೇಸ್ ಬೇರೆ, ಕಾಕ್ಟೇಲ್ ಫೇಸ್ ಅಂದ್ರೆ ಫ್ರೆಂಡ್ಸ್ ಜೊತೆ ಇದ್ದಾಗ ಅವಾಗ ಅವ್ರ ಫ್ರೆಂಡ್ಸ್ ಜೊತೆ ಬೇರೆ. ಸೊ ಎಲ್ಲದ ಕಡೆ ವ್ಯವಹಾರದಿದ್ದಾಗ ವ್ಯವಹಾರ, ಮನಿ ಇದ್ದಾಗ ಮನಿ, ಫ್ರೆಂಡ್ಸ್ ಇದ್ದಾಗ ಫ್ರೆಂಡ್ಸ್, ಆಫೀಸ್ ಇದ್ದಾಗ ಆಫೀಸ್, ಹಾದಿ ಮೇಲೆ ನಡ್ಕೊಂಡು ಹೊಡ್ರೆ ಅದು ಒಂದು ಫೇಸ್. ಸೊ ಎಲ್ಲೆಲ್ಲಿ ಹೆಂಗಿರ್ಬೇಕು ಹಂಗ ನನ್ನ ಮುಖವಾಡಗಳನ್ನ ಬದಲಾಸ್ಕೊಂತ ನಾವು ಏನಪ್ಪಾ ಅಂತಂದ್ರ ಹೋಗ್ತೀನಿ ಅಂತಂದು ಹೇಳಿ ನಮ್ಮ ಗ್ಯಾಬ್ರಿಯಲ್ ಲೋಕರ ಪೋಯಟ ಹೇಳತ್ತಾರ. ಯಾರಿಗೆ ಹೇಳತ್ತಾರಪ್ಪ ಅಂತಂದ್ರೆ ಇಲ್ಲಿ ತನ್ನ ಮಗನಿಗೆ ಹೇಳತ್ತಾರಿ. ಸೊ ಲಾಸ್ಟ್ ಏನ್ ಹೇಳ್ತಾರ, ಅವ್ರ ಮುಖದ ಮೇಲೆ ಒಂದು ಸ್ಮೈಲ್ ಇತ್ತಂತ, ಅದೇನಪ್ಪಾ ಅಂತಂದ್ರ ಪೋರ್ಟ್ರೇಟ್ ಸ್ಮೈಲ್ ಇದ್ದಂಗ, ಅಂದ್ರ ಫಿಕ್ಸ್ ಸ್ಮೈಲ್ ಇದ್ದಂಗ ಅಂತಂದು ಹೇಳಿ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ, ಸ್ಟಾನ್ಸಾ ನಂಬರ್ 5. ಎಸ್, ಸ್ಟಾನ್ಸಾ ನಂಬರ್ 4 ತಿಳಿದಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ, ಶೇರ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಎಸ್, ಸ್ಟಾನ್ಸಾ ನಂಬರ್ 5. ಆ್ಯಂಡ್ ಐ ಹ್ಯಾವ್ ಲರ್ನ್ಡ್ ಟು ಲಾವ್ only my teeth, with only my teeth, and shake hands without my heart. I have also learned to say goodbye when I mean good riddance, to say glad to meet you without being glad, and to say it's been nice talking to you after being bored. ನೋಡ್ರಿ ಏನಾಗಿತ್ತಪ್ಪ ಅಂತಂದ್ರೆ ಎಷ್ಟು ಬದಲಾಗ್ಯಾನ ಇಲ್ಲಿ ಪೋಯೆಟ್, ಎಷ್ಟು ಬದಲಾಗ್ಯಾನ ತನ್ನ ಮಗನಿಗೆ ಹೇಳ್ತಾರ. ನೋಡ್ರಿ ಏನಪ್ಪಾ ಅಂತಂದ್ರ, ಆ್ಯಂಡ್ ಐ ಹ್ಯಾವ್ ಲರ್ನ್ಡ್, ನಾನು ಕಲ್ತೇನಿ ಏನಪ್ಪಾ ಅಂತಂದ್ರ ಟು ಲಾಫ್ ವಿತ್ ಓನ್ಲಿ ಮೈ ಟೀತ್. ನಾನು ನಗ್ತೇನೆ ಈಗ ಸುಮ್ಮ ಹೆಂಗ ಎಲ್ಲರಿಗೂ ಹಲ್ ತೋರಿಸೋ ಸಂಬಂಧ, ನಂಗೆ ನಗು ಬರಲಿಲ್ಲ ಅಂದ್ರೂ ಸುಮ್ಮ ಹಲ್ ರೇಖೋ ತೋರಿಸಿ ನಗ್ತೀನಿ ಅಂತ ಹೇಳ್ತಾರ. ಆ್ಯಂಡ್ ಶೇಕ್ ಹ್ಯಾಂಡ್ ವಿತೌಟ್ ಮೈ ಹಾರ್ಟ್. ಸೊ ನಾ ಶೇಕ್ ಹ್ಯಾಂಡ್ ಮಾಡ್ತೇನಿ ಅಂದ್ರೇನು, ಕೈ ಕುಲುಕ್ತೇನಿ, ಶೇಕ್ ಹ್ಯಾಂಡ್ ಮಾಡ್ತೇನಿ. ಆದ್ರೆ ಹೆಂಗ ಅಗದಿ ಮನಸ್ಸಲ್ಲೇನಿಲ್ಲ, ಸುಮ್ಮ ಮುಂದಿನ ವರ್ಷ ಕೈ ಮುಂದೆ ಮಾಡೋಣ, ನಾನು ಕೈ ಕುಲ್ಕೊಂಡು ತಡಿಯಪ್ಪ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡ್ತೀನಿ ಅಂತ ಹೇಳ್ತಾರ. ಐ ಹ್ಯಾವ್ ಆಲ್ಸೋ ಲರ್ನ್ ಟು ಸೇ ಗುಡ್ ಬೈ ವೆನ್ ಐ ಮೀನ್ ಗುಡ್ ರಿಡನ್ಸ್. ನೋಡ್ರಿ ಏನು ಹೇಳ್ತಾರಪ್ಪ ಅಂತಂದ್ರೆ, ನಾ ಈಗ ಏನು ಕಲ್ತೀನಿ, ಗುಡ್ ಬೈ ಹೇಳೋದನ್ನು ಕಲ್ತ್ಬಿಟ್ಟೆನ. ಗುಡ್ ಬಾಯ್ ನೋಡ್ರಿ, ಗುಡ್ ಬೈ ಇದ್ರ ಅರ್ಥ ಏನು, ಆಯ್ತಪ್ಪ ಮತ್ತೊಮ್ಮೆ ಭೇಟಿಯಾಗನು ಅಂತ ಹೇಳಿ ಅನ್ನೋ ರೀತಿ ಏನು ಗುಡ್ ಬೈ ಅಂತ ಹೇಳಿ. ಆದ್ರೆ ಅವನ ರಿಯಲ್ ಮೀನಿಂಗ್ ಏನಪ್ಪ ಅಂತಂದ್ರೆ ಗ್ಯಾಬ್ರಿಯಲ್ ಲೋಕ ಮನಸ್ಸೊಳಗೆ ಏನಿರ್ತೈತಿ, ಗುಡ್ ಬೈ ಅಂತ ಹೇಳಿ ಮ್ಯಾಲಿನ ಮೇಲೆ ಅಂತಿರ್ಬೋದು, ಅದರ ಮನಸ್ಸೊಳಗೆ ಏನೈತಿ ಗುಡ್ ರಿಡನ್ಸ್. ರಿಡನ್ಸ್ ಅಂದ್ರೆ ಏನು, ತೊಲಗೋದು, ಹೋಗಪ್ಪ ಸುಮ್ ಸಾಕಾದ್ರೆ ನೀ ಹೋದ್ರೆ ಸಾಕಪ್ಪ ಅಂತಂದು ಹೇಳಿ ಅನ್ನೋದಿರ್ತೈತಿ ಮನಸ್ಸೊಳಗೆ. ಅದರ ಮ್ಯಾಲಿನ ಮೇಲೆ ಏನಿರ್ತೈತ್ರಿ ಮನಸ್ಸೇನ ಗುಡ್ ಬಾಯ್ ಅಂತಂದು ಹೇಳಿ ಅಂತಿರ್ತೀರಿ. ಅದರ ಮನಸ್ಸೊಳಗೆ ಇರ್ತೈತ್ರಿ ಗುಡ್ ರಿಡನ್ಸ್, ನೀ ತೊಲಗಿರ ಸಾಕಪ್ಪ ಅಂತ ಹೇಳಿ ಮನಸ್ಸೊಳಗೆ ಇರ್ತೈತಿ ಅಂತಂದು ಹೇಳಿ ಗ್ಯಾಬ್ರಿಯಲ್ ಲೋಕರ್ ಅವರು ಹೇಳತ್ತಾರ. ನೋಡ್ರಿ, ನಾವು ಬರೀ ಏನಪ್ಪ ಅಂತಂದ್ರೆ ಬಾಯಿ ಮಾತಿಗೆ ಗುಡ್ ಬಾಯ್ ಅಂತವಿ, ಅದರ ಮನಸ್ಸಿನೊಳಗೆ ಏನಿರ್ತೈತ್ರಿ ಅಗದಿ ಕೆಟ್ಟನ ತುಂಬಿರ್ತೈತಿ. ಇವ್ ಹೋದ್ರೆ ಸಾಕ, ಇವ್ ಇಲ್ಲಿಂದ ತೊಲಗಿರ ಸಾಕಪ್ಪ ಅಂತಂದು ಹೇಳಿ ನಿಮ್ಮ ಮನಸ್ಸೊಳಗೆ ಉಳಿದು ಬಿಟ್ಟಿರ್ತೈತಿ. ನೆಕ್ಸ್ಟ್ ನೋಡ್ರಿ, ವಿತೌಟ್ ಬೀಯಿಂಗ್ ಗ್ಲಾಡ್ ಆ್ಯಂಡ್ ಟು ಸೇ ಇಟ್ಸ್ ಬೀನ್ ನೈಸ್ ಟಾಕಿಂಗ್ ಟು ಯು. ಸೊ ಹೇ ಇಟ್ಸ್ ಗ್ಲಾಡ್ ಟು ಮೀಟ್ ಯು. ನಿನ್ನ ಭೇಟಿಯಾಗಿದ್ದ ನನಗೆ ಏನಪ್ಪ ಅಂತಂದ್ರೆ ಖುಷಿ ಆಯಿತು, ಭಾಳ ಸಂತಸ ತಂತು, ನನಗೆ ಸಂತಸವಾಯಿತು ಅಂತಂದು ಹೇಳಿ ಅಂತಾರೆ. ನೋಡ್ರಿ, ಅಗದಿ ಖುಷಿ ಆಯ್ತಪ್ಪ ನೀನು ನೋಡಿ, ಏನಪ್ಪ ದೋಸ್ತ ಭಾಳ ದಿನ ಆಗಿತ್ತು ಭೇಟಿ ಆಯ್ತು, ಅಗದಿ ಖುಷಿ ಆಯ್ತು ನೋಡಿ ಅಂತಿರ್ತಿರಲ್ಲ, ಗ್ಲ್ಯಾಡ್ ಅಂತಾರೆ ನೋಡ್ರಿ. ಸೊ ಗ್ಲ್ಯಾಡ್ ಅನ್ನೋದು ಏನಪ್ಪ ಅಂತಂದ್ರೆ ಈಗ ಸುಮ್ಮ ಮೇಲಿನ ಮೇಲೆ ಉಳಿದು ಬಿಟ್ಟೈತಿ ಈಗ. ಆದ್ರೆ ನಿಮಗೆ ನಿಜವಾಗ್ಲೂ ಏನಾಗಿರ್ತೈತ್ರಿ, ನೀವೇನು ಖುಷಿ ಪಟ್ಟಿರಂಗಿಲ್ಲ, ಎದಕ್ಕರೆ ಭೇಟಿ ಆದಪ್ಪ ಅಂತ ಅನಿಸಿರ್ತದೆ ನಿಮಗೆ. ಅದರ ಸುಮ್ಮ ಮೇಲಿನ ಮೇಲೆ ಗ್ಲ್ಯಾಡ್ ಟು ಮೀಟ್ ಯು ಅಂತಂದು ಹೇಳಿ ಅಂತಿರ್ತಾರೆ. ಆಫ್ಟರ್ ಬೀಯಿಂಗ್ ಬೋರ್ಡ್, ಅವ ಮನುಷ್ಯ ಮುಂದಿನ ಮನುಷ್ಯ ಬಂದಿರ್ತಾನ, ಬಂದು ನಿಮ್ಮ ತಲೆ ತಿಂದು ಹೋಗ್ಬಿಟ್ಟಿರ್ತಾನವ. ಓಕೆ, ಮಾತಾಡಿ ಅವ್ನು ಹೋದ್ರೆ ಸಾಕು ಅಂದಿರ್ತಾರೆ ನೀವು. ಆದ್ರೂ ಏನಂದ್ರಿ, ಇಟ್ಸ್ ನೈಸ್ ಮೀಟಿಂಗ್ ಯು, ಗ್ಲ್ಯಾಡ್ ಟು ಮೀಟ್ ಯು ಅಂತಂದು ಹೇಳಿ ಅಂದು ನೀವೇನು ಮಾಡ್ತೀರಿ, ಆ ವ್ಯಕ್ತಿನ ಗುಡ್ ಬೈ ಹೇಳ್ತೀರಿ, ಅಥವಾ ಸ್ಟಾರ್ಟಿಂಗ್ ಅವನ ಹಾಯ್ ಅಂತಂದು ಹೇಳಿ ಮಾತಾಡ್ಸಿರ್ತೀರಿ ನೀವು. ಆದ್ರೆ ರಿಯಲಿ ನಿಮಗೆ ಒಳಗೆ ಮನಸ್ಸೊಳಗೆ ಇರ್ತೈತಿ, ಅವ್ನು ಹೋದ್ರೆ ಸಾಕಾಗಿರ್ತೈತಿ, ಅಥವಾ ಅವ್ನು ನೋಡಿದ್ರೆ ಅವನ ಮಾತು ಕೇಳಿ ನಿಮ್ಗೆ ಏನಾಗ್ತಿರ್ತೈತಿ, ಬೋರ್ ಆಗ್ತಿರ್ತೈತಿ ಅಂತಂದು ಹೇಳಿ ಗ್ಯಾಬ್ರಿಯಲ್ ಲೋಕರ್ ಅವರು ಈ ಒಂದು ಪ್ಯಾರಾಗ್ರಾಫ್ ಒಳಗೆ ಹೇಳ್ತಾರೆ. ತನ್ನ ಮಗನಿಗೆ ಹೇಳತ್ತಾರ ಅವರು ಏನೆಲ್ಲ ಕಲ್ತೀನಿ ಅಂತಂದು ಹೇಳಿ ತನ್ನ ಮಗನಿಗೆ ಈ ಒಂದು ಪ್ಯಾರಾಗ್ರಾಫ್ ಒಳಗೆ ಹೇಳತ್ತಾರ್ರಿ. ನೆಕ್ಸ್ಟ್ ನೋಡ್ರಿ,
Stanza number 6. But believe me, son, I want to be what I used to be when I was like you. I want to unlearn all these muting things. Most of all, I want to relearn how to laugh for my laugh in the mirror. Show only teeth like a snake's bare fangs. So ಈ ಸ್ಟಾನ್ಸಾ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲ ನಿಮ್ಗೆ ಹೇಳತ್ತ ನೋಡ್ರಿ, ನೆಕ್ಸ್ಟ್ ಒಂದು ಲೈನ್ಸ್ ಒಳಗೆ ಏನಪ್ಪಾ ಅಂತಂದ್ರೆ, ಅಥವಾ ಈ ಒಂದು ಇನ್ನೊಂದು ಸ್ಟಾನ್ಸಾ ಇರ್ಬೋದು, ಸ್ಟಾನ್ಸಾ ನಂಬರ್ 7 ಇರ್ಬೋದು ರೀ. ಆ ಸ್ಟಾನ್ಸಾ ಮುಗಿದ ನಂತರ ಸಮ್ರಿ ಐತಿ. ಸಮ್ರಿ ಎಕ್ಸ್ಪ್ಲೇನ್ ಏನು ಮಾಡಂಗಿಲ್ಲ ನಿಮ್ಗೆ, ಅಟ್ಲೀಸ್ಟ್ ಎಕ್ಸಾಮ್ ಒಳಗೆ ಆ ಪಾಯಿಂಟ್ಸ್ ಮೆನ್ಷನ್ ಮಾಡಿರಿ ಏನೇನಿದಾವೆ ಅನ್ನೋದ್ರ ಬಗ್ಗೆ. ಅದನ್ನು ಹಂಗೆ ಫಾಸ್ಟ್ ಫಾರ್ವರ್ಡ್ ಮಾಡ್ತಿರ್ತೀನಿ. ನೀವೇನು ಮಾಡಿರಿ, ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೋರಿ, ಅಂದರೆ ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗ್ತೈತಿ. 5 ಮಾರ್ಕ್ಸ್ ಆಗಲಿ 10 ಮಾರ್ಕ್ಸ್ಗಾಗಲಿ ಆ ಒಂದು ಪಾಯಿಂಟ್ಸ್ ಬರಲಿ. ಆಮೇಲೆ ಅಕಸ್ಮಾತ್ ಥೀಮ್ಸ್ ಕೇಳಿರಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ಲಾಸ್ಟ್ ಎಂಡಿಗೆ ವಿಡಿಯೋ ಎಂಡಿಗೆ ನಿಮಗೆ ಥೀಮ್ಸು ಕೊಟ್ಟೆನಂತ, ಆ ಥೀಮ್ಸ್ನು ನೋಡ್ಕೊರಿ. ನೆಕ್ಸ್ಟ್ ನೋಡ್ರಿ ಸ್ಟಾನ್ಸಾ ನಂಬರ್ 6. ಬಟ್ ಬಿಲೀವ್ ಮಿ ಸನ್, ಐ ವಾಂಟ್ ಟು ಬಿ ವಾಟ್ ಐ ಯೂಸ್ ಟು ಬಿ ವೆನ್ ಐ ವಾಸ್ ಲೈಕ್ ಯು. ಸೊ ಬಟ್ ಬಿಲೀವ್ ಮಿ ಮಾ ಸನ್, ನನ್ನ ನಂಬು ನನ್ನ ಮಗನ ಅಂತಂದೇಳಿ ಹೇಳತ್ತಾರ ಅವ್ರು, ಮಗನಿಗೆ ಹೇಳತ್ತಾರ ನನ್ನ ನಂಬು. ಏನಪ್ಪ ಅಂತಂದ್ರೆ ಐ ವಾಂಟ್ ಟು ಬಿ ವಾಟ್ ಐ ಯೂಸ್ ಟು ಬಿ ವೆನ್ ಐ ವಾಸ್ ಲೈಕ್ ಯು. ಸೊ ನಾನು ನಿನ್ನಷ್ಟಿದ್ದಾಗ ನಾನು ನಿನಗತಕ್ಕೆ ಇದ್ನಿ. ನಿನ್ನಷ್ಟು ಅಂದ್ರೆ ಏನ್ರಿ, ನೀ ಹೆಂಗೆ ಸಣ್ಣವದಿಲ್ಲ ಈಗ, ಹೆಂಗದಿಲ್ಲ ಅದೇ ರೀತಿ ಹೆಂಗೆ ಇದ್ಬೇಕಾದ್ರೆ, ಅಥವಾ ಸಣ್ಣವ ಇರುವಾಗ ನಾ ಏನಪ್ಪ ಅಂದ್ರೆ ನಿನಗತಕ್ಕೆ ಇದ್ನಿ. ನಾನು ಮನಸ್ಸಲ್ಲಿ ನಗ್ತಿದ್ನಿ, ಮನಸ್ಸಲ್ಲಿ ಕೈ ಕುಲುಕ್ತಿದ್ನಿ, ಫ್ರೆಂಡ್ಶಿಪ್ ಮಾಡ್ತಿದ್ನಿ, ಎಲ್ಲ ಮನಸ್ಸಿಂದ ಮಾಡ್ತಿದ್ನಿ. ಆದರೆ ಈಗೆಲ್ಲ ಬದಲಾಗೋದ್ರ ಬಗ್ಗೆ ಹೇಳತ್ತಾರ ಅವರು. ಐ ವಾಂಟ್ ಟು ಅನ್ಲರ್ನ್ ಆಲ್ ದೀಸ್ ಮ್ಯೂಟಿಂಗ್ ಥಿಂಗ್ಸ್. ಸೊ ಇವೆಲ್ಲ ಏನು ನೋಡ್ರಿ, ಎಷ್ಟು ಡೀಪ್ ಐತಿದ್ರ ಮೀನಿಂಗ್. ಐ ವಾಂಟ್ ಟು ಅನ್ಲರ್ನ್ ಆಲ್ ದೀಸ್ ಮ್ಯೂಟಿಂಗ್ ಥಿಂಗ್ಸ್. ಸೊ ನಾ ಈಗ ಏನೆಲ್ಲ ಕಲ್ತೇನಲ್ಲ ಈಗ ನೋಡ್ರಿ, ಒಂದು ಕಲ್ತಾನವ ಏನು, ಕೈ ಕುಲ್ಕೋದಾಗಿರ್ಬೋದು, ಸುಮ್ಮ ನಗೋದು, ಅಥವಾ ಹಲ್ ತೋರಿಸಿ ನಗೋದು, ಅಥವಾ ಫ್ರೆಂಡ್ಶಿಪ್ ಮಾಡೋದು, ಗುಡ್ ಬಾಯ್ ಹೇಳೋದು, ಗುಡ್ ಮಾರ್ನಿಂಗ್ ಹೇಳೋದು, ಇವೇನು ಫೇಕನ್ನು ಕಲ್ತಾರಲ್ಲ ಅದನ್ನೆಲ್ಲ ಅನ್ಲರ್ನ್, ಅದನ್ನು ಕಲಿಬಾರ್ದಾಗಿತ್ತು, ಕಲಿತು ವೇಸ್ಟ್ ಆಗೈತಿ, ಕಲಿಬಾರ್ದಾಗಿತ್ತು, ಅನ್ಲರ್ನ್ ಮಾಡಬೇಕು. ಇದು ಕಲ್ತಿದ್ದು ಎಲ್ಲ ತಲೆಗಿಂದ ಹೋಗ್ಲಿ ಅಂತಂದು ಹೇಳ್ತಾರ. ಮೋಸ್ಟ್ ಆಫ್ ಆಲ್ ಐ ವಾಂಟ್ ಟು ರೀಲರ್ನ್ ಹೌ ಟು ಲಾಫ್. ನೋಡ್ರಿ, ಎಲ್ಲಕ್ಕಿಂತ ಹೆಚ್ಚಿಗಿನ ಏನು ಕಲಿಬೇಕನ್ನತ್ತೇನಪ್ಪ ಅಂತಂದ್ರೆ ಐ ವಾಂಟ್ ಟು ರೀಲರ್ನ್ ಹೌ ಟು ಲಾಫ್. ನನಗೆ ಏನು ನಗೋದಿತ್ತಪ್ಪ ಅಂತಂದ್ರೆ ಬೇಕಾಗಿತ್ತಪ್ಪ ನನ್ನ ಜೀವನದೊಳಗಂದ್ರೆ ಹೆಂಗೆ ನಗೋದು ವಾಪಸ್ ಅಂದ್ರೆ ಏನು, ನೀ ಹೆಂಗೀಗ ಸಣ್ಣಾಗೋದಿಲ್ಲ ಅದೇ ರೀತಿ ಈಗ ನಾ ಹೆಂಗೆ ದೊಡ್ಡವಾದ ಕೂಡಲೇ ನಿನಗತ್ತೆ ನಗಬೇಕು. ನೀ ಹೆಂಗೆ ನಗ್ತಿಲ್ಲ ಮನಸ್ಸಲ್ಲೇ ಅದೇ ರೀತಿ ನಾನು ನಗಬೇಕು ಅನ್ಕೊಂಡೇನಿ, ಹಂಗೆ ನಗಕ್ಕೆ ಆಗ್ತಿದ್ದನು, ನಾ ಅದನ್ನು ಕಲಿಬೇಕನ್ನತ್ತೇನೆ ಅಂತ ಹೇಳಿ ಹೇಳ್ತಾರ. ಫಾರ್ ಮೈ ಲಾಫ್ ಇನ್ ದ ಮಿರರ್ ಶೋಸ್ ಓನ್ಲಿ ಮೈ ಟೀತ್ ಲೈಕ್ ಅ ಸ್ನೇಕ್ಸ್ ಬೇರ್ ಫ್ಯಾಂಗ್ಸ್. ನೋಡ್ರಿ, ಫಾರ್ ಮೈ ಲೈಫ್, ಈಗ ನನ್ನ ನಗು, ಮೈ ಲಾಫ್, ನನ್ನ ನಗು ಏನಾಗೈತಪ್ಪ ಅಂತಂದ್ರೆ ಕನ್ನಡಿ ಒಳಗೆ ನೋಡಿದಾಗ ನನಗೆ ಹೆಂಗೆ ಅನಿಸ್ತೈತಪ್ಪ ಅಂತಂದ್ರೆ, ಸುಮ್ಮನೆ ಈ ಹಾವಿನೂ ಹಲ್ಲಿರ್ತಾವಲ್ಲ, ಮುಂದಿನೂ ಹಾವಿಗೆ 2 ಹಲ್ಲಿರ್ತಾವಲ್ರಿ, ವಿಷಕರಿ ಹಾವ, ಅವು ಹಲ್ಲಂಗಿರ್ತಾವಲ್ಲ ಅದೇ ರೀತಿ ನನ್ನ ಹಲ್ಲುಗಳ ಸಕಟ ಕಾಣ್ತಾವ ನಡಗ ನಾ ಅಕಸ್ಮಾತ್ ಕನ್ನಡಿ ಒಳಗೆ ನೋಡ್ಕೊಂಡ್ರ. ಸೊ ಅಷ್ಟು ಪಾಯ್ಸನಸ್ ಇದಾವ. ಅದ್ರ ಅರ್ಥ ಏನ್ರಿ, ಬರೀ ಬೇರೆದವ್ರಿಗೆ ಮೋಸ ಬಯಸೋದು, ಅಥವಾ ಸುಮ್ಮನೆ ನಗೋದು, ಸುಮ್ಮನೆ ಕೈ ಕುಲ್ಕೋದು, ಇಷ್ಟ ಇಲ್ದನ ಮಾತಾಡೋದು, ಇದೆಲ್ಲ ಏನಪ್ಪ ಅಂತಂದ್ರೆ ನಂಗೆ ಒಂದು ರೀತಿಯಿಂದ ಸ್ನೇಕ್ ಗತಿಗೆ ಅನ್ಸತಿ. ನನಗ ನಾ ಹಾವು ಗತಿಗೆ ಅನ್ಕೊಂಡೇನಿ. ನೋಡ್ರಿ, ನಾವೆಲ್ಲರೂ ಹಂಗಾಗ್ಬಿಟ್ಟೆವು. ಈ ಒಂದು ಮಾಡರ್ನ್ ಜಮಾನ ಒಳಗೆ ಹೆಂಗಪ್ಪ ಅಂತಂದ್ರೆ ನಾವೆಲ್ಲರೂ ಫೇಕ್ ಸ್ಮೈಲ್ ಕೊಡ್ತೇವೆ, ಖುಷಿ. ನೋಡ್ರಿ, ಒಮ್ಮೊಮ್ಮೆ ಜೆನ್ಯೂನ್ಲಿ ನಗು ಬಂದ್ರೂ ಕೂಡ ಮೋಸ್ಟ್ ಪ್ರಾಬಲಿ ಹೆಂಗಿರುತ್ತಪ್ಪ ಅಂತಂದ್ರೆ, ಮೋಸ್ಟ್ ಆಫ್ ದಿ ಟೈಮ್ಸ್ ವಾಟ್ ಹ್ಯಾಪನ್ಸ್ ಈಸ್ ವಿ ಲಾಫ್ ಆರ್ ವಿ ಸ್ಮೈಲ್ only to give a purpose. Only there will be a purpose to make happy to the other person. So ಸುಮ್ಮ ಮುಂದಿನ ಮನುಷ್ಯ ನಗ್ಲಿಪ್ಪ ಅಂತ ಹೇಳಿ ಅವ್ನು ಸ್ಮೈಲ್ ಕೊಡ್ತಿರ್ತಾನೆ, ಅದೇ ರೀತಿ ಅವನು ಉಲ್ಟಾ ಸ್ಮೈಲ್ ಕೊಡ್ತಾನೆ. ಇದಕ್ಕೆ ಇವು ನೋಡ್ನ ಹಾಯ್ ಅಂದಿನಿ, ಬಾಯ್ ಅಂದಿನಿ, ಮ್ಯಾಲಿನ ಮೇಲೆ ಇರ್ತಾವ್ರೆಲ್ಲ. ಇನ್ ಡೆಪ್ತ್ ಇನ್ನರ್ ಮೀನಿಂಗ್ ಏನು ಇರಂಗಿಲ್ಲ ಅಂತಂದು ಹೇಳಿ ಹೇಳತ್ತಾರ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ ಸ್ಟಾನ್ಸಾ ನಂಬರ್ 7. ವಾಟ್ ಡಸ್ ದ ಪೋಯಟ್ ಅಡ್ರೆಸ್? So show me son how to laugh, show me how I used to laugh and smile once upon a time when I was like you. So ಮೊದಲಿಗೆ ನೋಡ್ರಿ, ಸೊ ಶೋ ಮಿ ಸನ್, ಈಗ ನಂಗೆ ತೋರಿಸು ಅಂತ ಹೇಳ್ತಾರೆ ನಾ ಹೆಂಗೆ ನಗಬೇಕು ಅನ್ನೋದು. ಸೊ ಮೊದಲಿಗೆ ಇವ ಹೆಂಗೆ ನಗ್ತಿದ್ದಿಲ್ಲ ಚಿಕ್ಕವರಿದ್ದಾಗ, ಯಾರು ಪೋಯೆಟ್ ಗ್ಯಾಬ್ರಿಯಲ್ ಓಕರ್ ಹೆಂಗೆ ನಗ್ತಿದ್ದಿಲ್ಲ ಅದೇ ರೀತಿ ನಾನು ನಗಬೇಕನ್ನತ್ತೀನಿ, ಅದನ್ನು ನಂಗೆ ಮತ್ತೆ ವಾಪಸ್ ತೋರಿಸು, ಮನಸ್ಸಲ್ಲಿ ಹೆಂಗೆ ನಗೋದು ಅಂತ ಹೇಳಿ ಕೇಳ್ತಾರ. ಶೋ ಮಿ ಹೌ ಐ ಯೂಸ್ ಟು ಲಾಫ್ ಆ್ಯಂಡ್ ಸ್ಮೈಲ್ ಒನ್ಸ್ ಅಪಾನ್ ಅ ಟೈಮ್ ವೆನ್ ಐ ವಾಸ್ ಲೈಕ್ ಯು. ಸೊ ಈಗ ನಂಗೆ ತೋರಿಸು, ನಾ ಮೊದಲು ಹೆಂಗೆ ನಗ್ತಿದ್ನಿ ಅದನ್ನು ನಂಗೆ ವಾಪಸ್ ತೋರಿಸು, ಅದನ್ನ ವಾಪಸ್ ನಂಗೆ ಕಲಿಸ್ಕೊಡು ಅಂತಂದು ಹೇಳಿ ಮಗನಿಗೆ ಕೇಳತ್ತಾರ. ಸುಮ್ಮಲ್ಲ ಫೇಕ್ ಸ್ಮೈಲ್ ಕೊಡೋದಲ್ಲ, ಫೇಕ್ ಕೈ ಕುಲ್ಕೋದಲ್ಲ, ಅಗದಿ ಮನಸ್ಸಲ್ಲಿ ಹೆಂಗೆ ಇರಬೇಕು, ಹೆಂಗೆ ನಗಬೇಕು, ಹೆಂಗೆ ಜನರ ಜೊತೆ ಇರಬೇಕು ಅನ್ನೋದನ್ನ ನಂಗೆ ಕಲಿಸ್ಕೊಡು ನೀನ ಅಂತಂದು ಹೇಳಿ ತಮ್ಮ ಮಗನಿಗೆ
ಹೇಳ್ತಾರ. ಸೊ ದಿಸ್ ಇಸ್ ದ ಪೋಯಮ್ ಐಡಿಯಾ ಸ್ಟೂಡೆಂಟ್ಸ್. ಈ ಒಂದು ಕಂಪ್ಲೀಟ್ ಪೋಯಮ್ ಒಳಗ ದ ಪೋಯೆಟ್ ಈಸ್ ಟ್ರೈಂಗ್ ಟು ಟೆಲ್ ಅಸ್ ವಿ in the modern phase of life we have forgot everything. So whatever there was genuinity, ಆ genuinityನ ನಾವು ಮರ್ತು ಏನಪ್ಪ ಅಂತಂದ್ರೆ ಮುಂದೆ ಹೊಂದ್ಬಿಟ್ಟೇವಿ. ನಮ್ಮೊಳಗೆ ಎಲ್ಲ ಫೇಕನ್ನ ಬಂದ್ಬಿಟ್ಟೈತಿ. ಅದು ಹೊರತಾಗಿ ಯಾವುದೂ ಖರೆ ಉಳಿದಿಲ್ಲ. ಒಬ್ಬ ವ್ಯಕ್ತಿ ಮಾತಾಡ್ಸಿದಪ್ಪ ಅಂತಂದ್ರೆ ಮನಸ್ಸಲ್ಲೇ ಮಾತಾಡ್ತಿರಂಗಿಲ್ಲ. ನಾವು ಮಾತಾಡೋಣ ತಡಿಪ ಅಂತ ಹೇಳಿ ಸುಮ್ಮ ಮಾತಾಡ್ತಿರ್ತೀವಿ. ಖುಷಿಲೇ ನಗಂಗಿಲ್ಲ, ನಗ್ಸತನ ತಡಿ, ಅವ ಮಾತಾಡೋಣ ತಡಿ, ಸುಮ್ಮ ಸ್ಮೈಲ್ ಕೊಡ್ತೀವಿ. ನಾವು ಹಲ್ಲು ತೋರಿಸಿ ನಗ್ತಿರ್ತೀವಲ್ಲ, ಹೆಂಗಪ್ಪ ಅಂತಂದ್ರೆ ಈಕ್ವಲೆಂಟ್ ಟು ಸ್ನೇಕ್ಸ್ ಫ್ಯಾಂಗ್ ಅಂತ ನಾವು. ಸ್ನೇಕ್ಸ್ ಫ್ಯಾಂಗ್ ಅಂದ್ರೆ ಏನ್ರಿ, ಈಗ ವಿಷಕಾರಿ ಹಾವು ಹೆಂಗಿರ್ತೈತಲ್ಲ ಅದೇ ರೀತಿ ಸುಮ್ಮ ಸ್ಮೈಲ್ ಕೊಡೋದು ಹಲ್ಲು ತೋರಿಸಿ. ಅದರ ಮನಸ್ಸಿನೊಳಗೆ ಏನೂ ಖುಷಿ ಅನ್ನೋದಿರಂಗಿಲ್ಲ ಅಥವಾ ಏನೂ ಫೀಲಿಂಗ್ ಇರಂಗಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಪೋಯೆಟ್ ನಮಗೆ ಹೇಳತ್ತಾರ. ಸೊ ಇಲ್ಲಿ ಪೋಯೆಟ್ ಮತ್ತು ತಮ್ಮ ಮಗನ ನಡಕ್ ಆಗಿರುವಂಥ ಒಂದು ಮಾತಿನ ಬಗ್ಗೆ ಅಥವಾ ಮಾತಿನ ಬಗ್ಗೆನೇ ಈ ಒಂದು ಇಡೀ ಕಂಪ್ಲೀಟ್ ಪೋಯಮ್ ಒಳಗೆ ಹೇಳ್ಯಾರ. ದಟ್ ಈಸ್ ಒನ್ಸ್ ಅಪಾನ್ ಅ ಟೈಮ್ ಬಾಯ್ ಗ್ಯಾಬ್ರಿಯಲ್ ಓಕಾರಾ. ಎಸ್, ಈಗ ಸಮ್ರಿ ನೋಡ್ರಿ, ಲೈನ್ ಬೈ ಲೈನ್ ಸಮ್ರಿ ಅಲ್ಲ, ಸ್ಟಾನ್ಸಾ ಬೈ ಸ್ಟಾನ್ಸಾ ಪಾಯಿಂಟ್ಸ್ ವೈಸ್ ಕೊಟ್ಟೇನೆ ನಿಮಗೆ ಸಮ್ರಿನ. ನೀವೇನು ಮಾಡ್ರಿಪ್ಪ ಅಂತಂದ್ರೆ ಸಮ್ರಿನ, ಎಸ್ ಇದನ್ನು ಪಾಸ್ ಮಾಡ್ತೇನೆ ವಿಡಿಯೋನ. ನೀವು ಪಾಸ್ ಮಾಡಿ ಏನು ಮಾಡ್ರಿ ಅಂದ್ರೆ ಸ್ಕ್ರೀನ್ಶಾಟ್ ತಗೋರಿ. ಮೊದಲೇ ಪಾಯಿಂಟ್ ನೋಡ್ರಿ ಏನೈತಪ್ಪ ಅಂತಂದ್ರೆ ಕಾಂಟ್ರಾಸ್ಟ್ ಬಿಟ್ವೀನ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಸೊ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಬಗ್ಗೆ ಹೇಳ್ತಾರ. ಕಲ್ಚರಲ್ ಕ್ರಿಟಿಕ್ ಬಗ್ಗೆ ಹೇಳ್ತಾರ, ಕಲ್ಚರ್ ಹೆಂಗೆ ಚೇಂಜ್ ಆಗೈತಿ ಅಂತಂದು ಹೇಳಿ. ಇನ್ನು ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್, ಎಸ್ ಈ ವಿಡಿಯೋನ ಪಾಸ್ ಮಾಡಿ ನೀವೇನು ಮಾಡ್ರಿಪ್ಪ ಅಂತಂದ್ರೆ ಸ್ಕ್ರೀನ್ಶಾಟ್ ತಗೋರಿ ಜಲ್ದಿ. ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್. ಆಮೇಲೆ 2ನೇ ಪಾಯಿಂಟು ಡಿಸೈರ್ ಫಾರ್ ರಿಡಂಪ್ಷನ್. ನೆಕ್ಸ್ಟ್ ನೋಡ್ರಿ ಥೀಮ್ಸ್ ಏನಾದ್ರು ಅಂತ ಹೇಳಿ. ಟೇಕ್ ಅ ಕ್ವಿಕ್ ಸ್ಕ್ರೀನ್ಶಾಟ್. ಮೊದಲಿಗೆ ಸ್ಕ್ರೀನ್ಶಾಟ್ ತಗೋರಿ ಇವನ್ನ ಪಾಯಿಂಟ್ಸ್ಗಳೆಲ್ಲನು. ಲಾಸ್ ಆಫ್ ಇನ್ನೋಸೆನ್ಸ್, ಕಲ್ಚರಲ್ ಏಲಿಯನೇಷನ್, ಅಥೆಂಟಿಸಿಟಿ ವರ್ಸಸ್ ಪರ್ಟನೆನ್ಸ್, ಯರ್ನಿಂಗ್ ಫಾರ್ ಸಿಂಪ್ಲಿಸಿಟಿ. ದೀಸ್ ಆರ್ ಆಲ್ ದಿ ಥೀಮ್ಸ್. ಪಾಸ್ ಮಾಡಿ ಏನು ಮಾಡ್ರಿಪ್ಪ ಅಂತಂದ್ರೆ ಇವನಿಷ್ಟು ಸ್ಕ್ರೀನ್ಶಾಟ್ನ ತಗೊಳ್ರಿ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಹೇಳಿದ್ನ ನಿಮ್ಗೆ ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ, ಆಮೇಲೆ ಲೈಕ್ ಕೊಡೋದನ್ನ ಮರೆಕೋಬೇಡ್ರಿ. ಹಂಗೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡ್ಬೇಕಂತ ಹೇಳಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.